ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತಿನ ಪ್ರಮುಖವಾಗಿ ನಾನು ಮಾತಾಡ್ತಿರುವಂಥ ವಿಷಯ ಅಂದರೆ ಅಡಿಕೆಯಲ್ಲಿ ಕಾಡಿಸುವಂಥ ಬೇರು ಹುಳು. ಸೊ ಅಡಿಕೆ ಬೇರುಳ ಸಾಕಷ್ಟು ವರ್ಷಗಳಿಂದ ರೈತರ ಬಾಯಲ್ಲಿ ಹತೋಟಿ ಮಾಡೋಕ್ಕಾಗ್ತಿಲ್ಲ. ಸೊ ಅದನ್ನು ನಮ್ಮ ಸಂಪೂರ್ಣವಾಗಿ ನಾಶ ಮಾಡೋದು ಕಷ್ಟ ಅಂತ ಸುಮಾರು ವರ್ಷಗಳಿಂದನೂ ನಾವು ಹೇಳ್ತಾನೆ ಬರ್ತಿದ್ದೀವಿ. ಬಟ್ ಕಾರಣಗಳು ಹಲವಾರು ಇದ್ದಾವೆ. ಯಾಕಂದರೆ ಭೂಮಿ ಒಳಗೆ ಇರೋವಂಥ ಹುಳನ ನಾವು ಹುಡುಕಿ ಅದನ್ನ ಹತೋಟಿ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ. ಯಾಕೆಂದರೆ ನಾವು ಕೊಡೋವಂಥ ಕೀಟನಾಶಕಗಳಾಗಿರ್ಬೋದು ಅಥವಾ ಶಿಲೀಂಧ್ರನಾಶಕಗಳಾಗಿರ್ಬೋದು ಆ ಹುಳನ ಹಂತಕ್ಕೆ ಹೋಗಿ ಅಲ್ಲಿ ನಾಶ ಮಾಡೋವಂಥ ಶಕ್ತಿ ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅಡಿಕೆ ಬೇರು ಹುಳನ ಸಮಗ್ರವಾಗಿ ಹತೋಟಿ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಯಾಕಂದರೆ ನಮಗೆಲ್ಲ ಗೊತ್ತಿದ್ದಾಗೆ ಅಡಿಕೆ ಬೇರುಳ ಮುಂಗಾರು ಪ್ರಾರಂಭದಲ್ಲಿ ಶುರುವಾಗಿ ಮೇ ತಿಂಗಳಿಂದ ಶುರುವಾಗಿ ಆಗಸ್ಟ್ ತಿಂಗಳವರೆಗೂ ಹೆಚ್ಚಿನ ಬಾಧೆಯನ್ನು ನಾವು ನೋಡ್ತಿರ್ತೀವಿ. ಸೊ ಈ ಒಂದು 3-4 ತಿಂಗಳ ಅವಧಿಯಲ್ಲಿ ಬೇರುಹುಳುಗಳು ಬೆಳವಣಿಗೆ ಹಂತಗಳಿಗೆ ತಲುಪಿ ನಂತರ ಅಡಿಕೆ ಮರದ ಬೇರುಗಳನ್ನ ಕಟ್ ಮಾಡಿ ನಂತರ ಸುಳಿ ಸಣ್ಣ ಆಗಿ ಮರ ಹಳದಿಯಾಗಿ ಸತ್ತೋಗೋದನ್ನ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ. ಸೊ ಈ ಲಕ್ಷಣಗಳಿರುವಂಥ ಪ್ರದೇಶಗಳಲ್ಲಿ ಎಲ್ಲಿ ನಮಗೆ ಅಡಿಕೆಯಲ್ಲಿ ಬೇರುಳ ಸಮಸ್ಯೆ ಜಾಸ್ತಿ ಇದೆ ಅಂತಂದರೆ ಅಂಥ ರೈತರಿಗೆ ನಾವು ಸಮಗ್ರವಾಗಿ ಹತೋಟಿ ಮಾಡಿ ಅಂತ ಹೇಳ್ತಿರ್ತೀವಿ. ಸೊ ಯಾವಾಗ ಮುಂಗಾರು ಪ್ರಾರಂಭ ಆಗಿ ಮುಂಗಾರು ಮಳೆ ಶುರು ಆಗುತ್ತೆ ಅಂಥ ಸಮಯದಲ್ಲಿ ಜೀರುಂಡೆಗಳು ಭೂಮಿಯಿಂದ ಹೊರಗೆ ಬಂದು ನಂತರ ಹಾರಾಟ ಮಾಡಿ ಮತ್ತೆ ಭೂಮಿ ಒಳಗೆ ಹೋಗಿ ಒಂದು ಜೀರುಂಡೆ ಸುಮಾರು 80ರಿಂದ 150 ಮೊಟ್ಟೆ ಇಡುವಂಥ ಶಕ್ತಿ ಹೊಂದಿರುತ್ತೆ. ಸೊ ಇವು ಮೊಟ್ಟೆನ ಭೂಮಿಯಲ್ಲಿ ಹಂತ ಹಂತವಾಗಿ 1, 2, 10 ಮೊಟ್ಟೆ 20 ಮೊಟ್ಟೆ ಹಂಗೆ ಭೂಮಿ ಒಳಗೆ ಇಡ್ತಾ ಹೋಗ್ತಿರ್ತವೆ. ಸೊ ನಂತರ ಒಂದು 10 ದಿವಸ ನಂತರ ಈ ಮರಿ ಹುಳುಗಳು ಏನು ಮೊಟ್ಟೆಯಿಂದ ಹೊರಗಡೆ ಬರ್ತವೆ ಇವು ಪ್ರಾರಂಭ ಹಂತದಲ್ಲಿ ಅಲ್ಲಿ ಭೂಮಿಯಲ್ಲಿರುವಂಥ ಕಸ ಕಳೆನ ತಿಂದು ನಂತರ 1ನೇ ಹಂತ ದಾಟಿದ ನಂತರ 2ನೇ ಹಂತ 3ನೇ ಹಂತ ಮರಿ ಹುಳುಗಳು ಬಂದಾಗ ಅಡಿಕೆ ಬೇರನ್ನ ಕಟ್ ಮಾಡಿ ನಾಶ ಮಾಡ್ತವೆ. ಸೊ ಹಂಗಾಗಿ ಪ್ರಾರಂಭದ ಶುರು ಮಾಡೋದು ಹತೋಟಿ ಅನ್ನೋದಾದ್ರೆ ಒಂದು ಮೇ ತಿಂಗಳಲ್ಲಿ ಮಳೆ ಬಂದಾಗ ದುಂಬಿಗಳನ್ನ ಆಕರ್ಷಣೆ ಮಾಡಿ ಸ್ವಲ್ಪ ಮಟ್ಟಿಗೆ ಹತೋಟಿ ಮಾಡಿ ಅಂತ ಹೇಳ್ತೀವಿ. ಸೊ ಇದು ಎಲ್ಲ ರೈತರು ಏನು ಅಡಿಕೆ ತೋಟದಲ್ಲಿ ನನಗೆ ಬೇರುಳ ಸಮಸ್ಯೆ ಇದೆ ಅಂತಂದರೆ ಅಂಥ ಸಮಯದಲ್ಲಿ ಸಂಜೆ ಹೊತ್ತು ದುಂಬಿಗಳು ಹಾರಾಟ ಮಾಡೋದ್ರಿಂದ ನಾವು ಆ ಪ್ರದೇಶದಲ್ಲಿ ದುಂಬಿನ ಆಕರ್ಷಣೆ ಮಾಡಿ ಸಾಯಿಸೋದಕ್ಕೆ ಸ್ವಲ್ಪ ಕೆಲಸಗಳನ್ನ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಮ್ಗಾಗುವಂಥದ್ದು ಅಂತಂದರೆ ದುಂಬಿ ಹಾರಾಟ ಮಾಡೋ ಸಮಯ ಅಂದರೆ ಸಂಜೆ 7:30ಯಿಂದ 8:00. ಸೊ ಆ ಒಂದು ರಾತ್ರಿ ಕತ್ತಲ ಸಮಯದಲ್ಲಿ ಅಡಿಕೆ ತೋಟದಲ್ಲಿ ನಮಗೆ ಅಗಲವಾಗಿರುವಂಥ ಎಲೆಗಳು ಏನಿರ್ತವೆ ಅಂಥ ಮರದ ರಕ್ಕೆಗಳನ್ನ ನಾಟಿ ಮಾಡಿದ್ರೆ ಹೊರಬಂದಂಥ ದುಂಬಿಗಳು ಅದ್ರ ಮೇಲೆ ಆಶ್ರಯ ಪಡೆದು ನಂತರ ಭೂಮಿ ಒಳಗೆ ಹೋಗುವಂಥ ಸ್ಥಿತಿ ಇರುತ್ತೆ. ಸೊ ಆಶ್ರಯ ಪಡೆಯೋ ಸಮಯದಲ್ಲಿ ರಾತ್ರಿ ಹೊತ್ತು ಆ ದುಂಬಿಗಳನ್ನ ಆಕರ್ಷಣೆ ಮಾಡಿ ಸಾಯಿಸ್ಬೋದು. ಬಟ್ ಇದು ಸ್ವಲ್ಪ ಕಷ್ಟಕರವಾದಂಥ ಕೆಲಸ. ನಂತರ 2ನೇದು ಅನ್ನೋದಾದರೆ ಭೂಮಿಯಲ್ಲಿ ಹತೋಟಿ ಮಾಡೋವಂಥದ್ದು. ಸೊ ಮರಿ ಹುಳುಗಳನ್ನ ಹತೋಟಿ ಮಾಡೋದಕ್ಕೆ ಪ್ರಾರಂಭ ಹಂತದಲ್ಲಿ ನಾವು ಹೇಳೋದು ಪ್ರತಿ ವರ್ಷ ಅಡಿಕೆ ಮರಗಳಿಗೆ ಬೇವಿನ ಹಿಂಡಿನ ಅರ್ಧ kg ಕೊಡಿ ಅಂತ ಹೇಳ್ತೀವಿ. ಸೊ ಬೇವಿನ ಹಿಂಡಿನ ಅರ್ಧ kg ಕೊಟ್ಟಾಗ ಎಲ್ಲೋ ಒಂದು ಕಡೆ ಪ್ರಾರಂಭ ಹಂತದಲ್ಲಿ ಸಣ್ಣ ಮರಿ ಹುಳುಗಳು ಅಥವಾ ಸ್ವಲ್ಪ ಮಟ್ಟದ ಬೆಳವಣಿಗೆ ಆಗಿರುವಂಥ ಅಡಿಕೆ ಬೇರುಳುಗಳು ಇದ್ರೂ ಬೇವಿನ ಹಿಂಡಿಯಲ್ಲಿ ಅಜಾಡಿರಕ್ಟಿನ್ ಅಂಶ ಇರೋದ್ರಿಂದ ಆ ಕಹಿ ಅಂಶ ಅಂತ ನಾವೇನು ಹೇಳ್ತೀವಿ ಆ ಅಂಶ ಇರೋದ್ರಿಂದ ಅದು ಕೀಟಗಳ ವಿರುದ್ಧವಾಗಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಬೇರುಳುಗಳನ್ನ ತಡೆಯೋದಕ್ಕೆ ನಮಗೆ ಪ್ರಾರಂಭ ಹಂತದಲ್ಲಿ ಸಹಕಾರಿಯಾಗಿರುತ್ತೆ. ಸೊ ಇದ ನಂತರ 3ನೇದು ಅನ್ನೋದಾದ್ರೆ ಜೈವಿಕವಾಗಿ ಹತೋಟಿ ಮಾಡಕ್ಕೆ ಹೇಳ್ತೀವಿ. ಜೈವಿಕವಾಗಿ ಶಿಲೀಂಧ್ರಗಳನ್ನ ರೆಕಮೆಂಡ್ ಮಾಡ್ತಾರೆ. ಆ ಶಿಲೀಂಧ್ರಗಳಲ್ಲಿ ಒಂದು ಅಂತಂದ್ರೆ ಮೆಟರಿಸಿಯಂ ಅನಸೋಪ್ಲಿಯಾ ಅಂತೇಳಿ ಈ ಹಸಿರು ಶಿಲೀಂಧ್ರ ಅಂತ ಹೇಳ್ಬೋದು ಅಥವಾ ಗ್ರೀನ್ ಮಸ್ಕಾರ್ಡಿನ್ ಫಂಗಸ್ ಅಂತ ಹೇಳ್ಬೋದು. ಈ ಮೆಟರಿಸಿಯಂ ಅನಿಸೋಪ್ಲಿಯಾ ಅಂತ ಏನಿದೆ ಈ ಶಿಲೀಂಧ್ರ ನಾವು ಬೇವಿನ ಹಿಂಡಿ ಹಾಕುವಾಗ ಬೇವಿನ ಹಿಂಡಿಗೆ ಬೆರೆಸಿ ಹಾಕ್ಬೋದು ಅಥವಾ ಹಟ್ಟಿ ಗೊಬ್ಬರ ಏನಾದ್ರು ಮರಗಳಿಗೆ ಹಾಕ್ತಿದ್ರೆ ಅಂತ ಟೈಮಲ್ಲಿ ಹಟ್ಟಿ ಗೊಬ್ಬರಕ್ಕೂ ಬೆರೆಸ್ಬಿಟ್ಟು ಅದ್ರ ಮರದ ಬುಡಕ್ಕೆ ಕೊಡೋದ್ರಿಂದ ಆ ಬುಡದಲ್ಲಿ ಬರುವಂತ ಅಡಿಕೆ ಬೇರುಳುಗಳು ಏನಿರುತ್ತೆ ಈ ಒಂದು ಶಿಲೀಂಧ್ರಕ್ಕೆ ಕಾಂಟ್ಯಾಕ್ಟ್ ಆಗಿ ಬಂದಾಗ ಅದ್ರ ಮೇಲೆ ಈ ಶಿಲೀಂಧ್ರ ಬೆಳೆದು ಅದನ್ನ ನಾಶ ಮಾಡುವಂತ ಅವಕಾಶವಿರುತ್ತದೆ. ಇವತ್ತು ಪ್ರಮುಖವಾಗಿ ನಾನು ಚರ್ಚೆ ಮಾಡ್ತಿರೋಂಥ ವಿಷಯ ಅಂದ್ರೆ ಎಲ್ಲೋ ಒಂದ್ ಕಡೆ ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸೋದ್ರ ಬಗ್ಗೆ. ಯಾಕಂದ್ರೆ ನಾವು ಸಾಕಷ್ಟು ಸತಿ ನೋಡ್ತಿರ್ತೀವಿ ರೈತರು ಯಾವುದೇ ರೀತಿ ರಾಸಾಯನಿಕಗಳನ್ನ ಅಥವಾ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕಾದ್ರೆ ಏನು ಮುನ್ನೆಚ್ಚರಿಕೆ ಇಲ್ದಂಗೆ ನಾವು ಡೈರೆಕ್ಟ್ ಆಗಿ ಹೊಲಗಳಿಗೆ ಹೋಗಿ ಸ್ಪ್ರೇ ಮಾಡ್ತಿರ್ತೀವಿ. ಸುಮಾರು ಸತಿ ನೋಡಿರ್ತೀವಿ ಸ್ಪ್ರೇ ಮಾಡುವಂತ ನಾಜಲ್ಗಳು ಬ್ಲಾಕ್ ಆಗಿರ್ತವೆ, ಅದನ್ನ ಬಾಯಲ್ಲೇ ಕ್ಲೀನ್ ಮಾಡ್ತಿರ್ತಾರೆ. ಕೆಲವು ಸತಿ ಕ್ಯಾನ್ಗಳನ್ನ ಬಳಕೆ ಮಾಡ್ತಿರ್ತೀವಿ, ಅವು ಸೋರಿಕೆ ಆಗ್ತಿರ್ತವೆ. ಇನ್ನೊಂದು ಕೆಲವು ಸತಿ
ಜಾಗೃತಿ ನೋಡ್ತೀವಿ. ಯಾವುದೇ ರೀತಿ ನಾವು ನಮಗೆ ಏನು ಸುರಕ್ಷಿತ ಉಡುಪುಗಳು ಅಂತ ನಾವೇನು ಕರಿತೀವಿ, ಮಾಸ್ಕ್ ಕೂಡ ಹಾಕದಂಗೆ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ತಿರ್ತೀವಿ. ಬಟ್ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಸಾಕಷ್ಟು ಕಾರ್ಯಕ್ರಮಗಳು ಈ ರೈತರು ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ತಗೋಬೇಕಾಗಿರುವಂಥ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡ್ತಿರ್ತೀವಿ. ಆ ವಿಚಾರವಾಗಿ ಕೆಲವು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬಹಳ ಮುಖ್ಯವಾಗಿ ಮೊದಲನೇದಾಗಿ ನಾವು ಮಾರುಕಟ್ಟೆಯಿಂದ ತರಬೇಕಾದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳ್ತೀವಿ. ಯಾಕಂದ್ರೆ ಕೀಟನಾಶಕಗಳು ತರಬೇಕಾದ ಜನರಲ್ ಆಗಿ ಏನಾಗುತ್ತೆ, ಮೊದಲನೇದಾಗಿ ನಾವು ಮಾಹಿತಿ ಇಟ್ಕೊಳ್ಳಿ ಅಂತೀವಿ. ಯಾಕಂದ್ರೆ ನನ್ಗೆ ಬೆಳೆಗೆ ಬಂದಿರುವಂತ ಸಮಸ್ಯೆ ಏನು, ಆ ಸಮಸ್ಯೆಯಲ್ಲಿ ನನ್ಗೆ ಬೇಕಾಗಿರೋದು ಕೀಟನಾಶಕನ, ಶಿಲೀಂಧ್ರನಾಶಕನ ಅಥವಾ ಬೇರೆ ಇನ್ನೊಂದು ಪದಾರ್ಥನ ಅಂತ ತಿಳ್ಕೊಂಡು ನನಗೆ ಬೆಳೆಗೆ ಬೇಕಾಗಿರುವಂಥ ಬಂದಿರುವಂಥ ಕಾಯಿಲೆ ಅಥವಾ ರೋಗ ಕೀಟನ ಹತೋಟಿ ಮಾಡುವಂಥ ಶಿಲೀಂಧ್ರನಾಶಕಗಳನ್ನ ಮೊದಲು ನಾವು ಮಾಹಿತಿ ಇಟ್ಕೋಬೇಕು. ಎರಡನೇದಾಗಿ ಪ್ರಮಾಣ, ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ಶಿಫಾರಸು ಪ್ರಮಾಣ ಬಹಳ ಮುಖ್ಯ. ಯಾಕಂದ್ರೆ ನಾವೆಲ್ಲೋ ಒಂದು ಕಡೆ ಅರ್ಧ ml 1 ml per ಲೀಟರ್ ರೆಕಮೆಂಡ್ ಮಾಡಿರ್ತೀವಿ. ಬಟ್ ರೈತರಲ್ಲಿ ಒಂದು ಅನಿಸಿಕೆ ಏನಂದ್ರೆ ಜಾಸ್ತಿ ವಿಷ ಹಾಕಿದ್ರೆ ಜಾಸ್ತಿ ಹುಳ ಸಾಯುತ್ತೆ ಅಂತ ಮೊದಲಿಂದನೂ ಅದೊಂದು ಪದ್ಧತಿ. ಆ ವಾಡಿಕೆಯಲ್ಲಿ ಏನಾಗುತ್ತೆ, ನಾವು 1 ml ಇದ್ರೆ 2 ml 3 ml ನಾವು ಬಳಕೆ ಮಾಡ್ಕೋತೀವಿ. ಸೊ ಇದರಿಂದ ಎಲ್ಲೋ ಒಂದ್ ಕಡೆ ಆ ವಿಷ ಜಾಸ್ತಿ ಬಳಕೆ ಮಾಡೋದ್ರಿಂದ ನಮಗೂ ದುಷ್ಪರಿಣಾಮ. ಇನ್ನೊಂದಲ್ಲಿ ಪರಿಸರದಲ್ಲಿ ನಾವೇನ್ ಕೀಟಗಳನ್ನ ಇವತ್ತು ಹತೋಟಿ ಮಾಡಕ್ ಆಗಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಕಾರಣ ಅನ್ನೋದಂದ್ರೆ ಓವರ್ ಡೋಸ್ ಕೊಡೋದ್ರಿಂದ ಕೀಟಗಳಲ್ಲಿ ನಿರೋಧಕ ಶಕ್ತಿ ಬರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಹತೋಟಿ ಮಾಡೋದು ಕಷ್ಟ ಆಗತ್ತೆ. ಆ ನಿಟ್ಟಿನಲ್ಲಿ ಎರಡನೇದಾಗಿ ನಾವು ಪಾಲಿಸಬೇಕಾಗಿರೋದು ಶಿಫಾರಸು ಪ್ರಮಾಣ ರಾಸಾಯನಿಕಗಳನ್ನೇ ಬಳಕೆ ಮಾಡಬೇಕು. ನಾವು ಸ್ಪ್ರೇ ಮಾಡಬೇಕಾದ್ರೆ ಜನರಲ್ ಆಗಿ ರೈತರಿಗೆ ಸುರಕ್ಷಿತ ಉಡುಪುಗಳನ್ನ ಧರಿಸಿ ಅಂತ ಹೇಳ್ತೀವಿ. ಆ ಸುರಕ್ಷಿತ ಉಡುಪುಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಹೇಳೋದು 3ನಂತೂ ಕಂಪಲ್ಸರಿ ಹಾಕೊಳ್ಳಿ ಅಂತೀವಿ. ಒಂದು ಮಾಸ್ಕ್, ಯಾಕಂದ್ರೆ ಉಸಿರಾಟ, ಸಾಕಷ್ಟು ಕೀಟನಾಶಕಗಳು ನಮ್ಮ ದೇಹಕ್ಕೆ ಸೇರೋದೇ ಉಸಿರಾಟದಿಂದ. ಹಂಗಾಗಿ ಕಂಪಲ್ಸರಿ ನಾವು ಸಿಂಪಡಣೆ ಮಾಡೋ ಟೈಮಲ್ಲಿ ಒಂದು ಮಾಸ್ಕ್ ನ ಹಾಕೋಬೇಕಾಗತ್ತೆ. ಎರಡನೇದಾಗಿ ನೇರವಾಗಿ ವಿಷ ಸಿಗೋದು ಅಂತಂದ್ರೆ ಒಂದು ಕಣ್ಣು. ಸೊ ಕಣ್ಣಿಗೆ ಗಾಳಿ ಮುಖಾಂತರ ವಿಷ ಬರೋದ್ರಿಂದ ಅದನ್ನ ತಡೆಯೋದಕ್ಕೆ ಅಟ್ಲೀಸ್ಟ್ ಗಾಗಲ್ಸ್, ನಾವೇನು ಕನ್ನಡಕ ಹಾಕ್ತಿವಿ ಆ ಕನ್ನಡಕಗಳನ್ನ ಒಂದು ಕಂಪಲ್ಸರಿ ಹಾಕೊಳ್ಳಿ. ಯಾಕಂದ್ರೆ ನೇರವಾಗಿ ವಿಷ ಕಣ್ಣಿಗೆ ಬಿದ್ದಾಗ ಕಣ್ಣಿಗೆ ಹಾನಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಗಾಗಲ್ಸ್ ನ ಬಳಕೆ ಮಾಡ್ಕೊಳಕ್ಕೆ ಹೇಳ್ತೀವಿ. ಮೂರನೇದಾಗಿ ನಮ್ಮ ದೇಹ, ಸ್ಕಿನ್, ಏನು ನಾವು ಇವತ್ತು ನಮ್ಮ ಶರೀರದ ಮೇಲೆ ಏನು ಚರ್ಮ ಇದೆ, ಸೊ ಆ ಚರ್ಮನೂ ಉಸಿರಾಟ ಮಾಡೋದ್ರಿಂದ ಕೆಲವು ಸತಿ ಏನಾಗುತ್ತೆ, ಆ ರಾಸಾಯನಿಕಗಳು ಚರ್ಮದ ಮೇಲೆ ಬಿದ್ದಾಗ ಅಲ್ಲಿ ಸುಡೋ ಅಂಥದ್ದು, ಸ್ಕಾರ್ಚಿಂಗ್ ಆಗೋದು ಏನೋ ಒಂದು ನೋಡ್ತಿರ್ತೀವಿ. ಆ ಒಂದು ದುಷ್ಪರಿಣಾಮಗಳು ಆಗಬಾರ್ದು ಅನ್ನೋದಕ್ಕೆ ಸುರಕ್ಷಿತ ಉಡುಪು ಅಂತ ನಾವೇನು ಕರಿತೀವಿ, ಅಟ್ಲೀಸ್ಟ್ ಫುಲ್ ತೋಳಿನ ಶರ್ಟ್ ಆಗಿರ್ಬೋದು, ಉದ್ದ ಉಡುಪಿನ ಡ್ರೆಸ್ಗಳನ್ನ ಹಾಕೊಂಡಾಗ ಸಿಂಪಡಣೆ ಮಾಡೋ ಟೈಮಲ್ಲಿ ರಾಸಾಯನಿಕಗಳು ನೇರವಾಗಿ ನಮ್ಮ ದೇಹದ ಮೇಲೆ ಬೀಳೋದನ್ನ ಅವಾಯ್ಡ್ ಮಾಡಿ, ಇದು ಒಂದು ನಮಗೆ ಸಹಕಾರಿಯಾಗತ್ತೆ. ಮತ್ತೆ ನಮಗೆ ರಾಸಾಯನಿಕಗಳ ಬಗ್ಗೆ ಸ್ವಲ್ಪ ಅರಿವು ಇರಬೇಕು. ಯಾಕಂದ್ರೆ ನಾವು ಏನೇ ರಾಸಾಯನಿಕ ಬಳಕೆ ಮಾಡ್ತಿದೀವಿ ಅಂದ್ರೆ ಪ್ರತಿ ಸತಿ ನಾವು ಔಷಧಿ ಅಂಗಡಿಗೆ ಹೋದಾಗ ಒಂದು ಬಾಟಲ್ ತಗೊಂಡ್ರೆ ಅದ್ರ ಜೊತೆ ಒಂದು ಚೀಟಿ ಕೊಟ್ಟಿರ್ತಾರೆ. ಸೊ ಅದು ಬಹಳ ಮುಖ್ಯವಾಗಿ ಓದಿ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಅದ್ರಲ್ಲಿ ಒಂದ್ ಕಡೆ ಶಿಫಾರಸ್ ಪ್ರಮಾಣ ಆಗಿರ್ಬೋದು, ಅದರಿಂದ ಡೋಸೇಜ್ ಆಗಿರ್ಬೋದು ಎಲ್ಲ ಕೊಟ್ಟಿರ್ತಾರೆ. ಬಹಳ ಮುಖ್ಯ ಅದ್ರಲ್ಲಿ ಆಂಟಿಡೋಟು ಕೊಡ್ತಾರೆ. ಈ ಕೆಲವು ಸತಿ ಅಕಸ್ಮಾತ್ ಆಗಿ ವಿಷ ನಮ್ಗೆ ಸೇರಿದಾಗ ಅಲ್ಲಿ ಸಡನ್ ಆಗಿ ನಮ್ಗೆ ಟ್ರೀಟ್ಮೆಂಟ್ ಬೇಕು ಅಂದಾಗ ನಮ್ಗೆಲ್ಲೋ ಒಂದ್ ಕಡೆ ಅದ್ರದ್ದು ಆಂಟಿಡೋಟು ಬೇಕಾಗ್ತವೆ. ಸೊ ಅಂತ ಟೈಮಲ್ಲಿ ಆ ರಾಸಾಯನಿಕ ಜೊತೆ ಬರುವಂತ ಚೀಟಿಗಳೇನಿರ್ತವೆ ಅದ್ರಲ್ಲಿ ಆಂಟಿಡೋಟ್ ಏನಿದೆ ಅದ್ರ ಬಗ್ಗೆನೂ ಸ್ವಲ್ಪ ನಾವು ಗಮನ ಹರಿಸ್ಕೊಂಡಿರ್ಬೇಕು. ಹೆಚ್ಚಿನ ಮಾಹಿತಿಗಾಗಿ ನೀವು ಬೇಕಂದ್ರೆ ನಾನು ದೂರವಾಣಿ ಸಂಪರ್ಕ ಮಾಡಬಹುದು. ದೂರವಾಣಿ ಸಂಖ್ಯೆ 9739916660. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.